ಎಸ್ ಸ್ನೇಹಿತರು ನಮಸ್ಕಾರ. ನಾವು ನೋಡ್ತಾ ಇರೋದು ನೋಡಿ, ಇಲ್ಲಿ ಮೊನ್ನೆ ತಡರಾತ್ರಿ ಆದಂತಹ ಒಂದು ಬೈಕ್ ಆಕ್ಸಿಡೆಂಟ್ ಏನು ಬನ್ನೂರಿನ ಸಿದ್ದೇಶ್, ಬನ್ನೂರಿನ ಸೋಮೇಶ್ವರ ಚಿತ್ರಮಂದಿರದ ಪಕ್ಕದ ಇರೋಂಥ ಒಂದು ಬಿಲ್ಡಿಂಗ್ ಮನೆಯಲ್ಲಿರುವಂಥ ಸಿದ್ದೇಶ್ ನೋಡಿ, ಇಲ್ಲಿ ಆಕ್ಸಿಡೆಂಟ್ ಆಗಿರೋಂಥ ನೋಡ್ತಾ ಇದ್ದೀರಾ. ಇಲ್ಲಿ ಮೈಸೂರು ಮತ್ತು ಇದು ಅಲಗೈನುಂಡಿ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಅಲಗೈನುಂಡಿಯಲ್ಲಿ, ಈ ಅಲಗೈನುಂಡಿನಲ್ಲಿ ಇರೋಂಥ ಗ್ರಾಮ ಇದು ಅಲಗೈನುಂಡಿ ಹೋಗುತ್ತೆ. ಇಲ್ಲಿ ಆಗಿರೋಂಥ ಆಕ್ಸಿಡೆಂಟು ಇಲ್ಲಿ ಆಯ್ತಾ ನೋಡಿ. ಇಲ್ಲಿ ರಕ್ತದ ಮಡು ಕೂಡ ಅಲ್ಲೇ ಇದೆ ನೋಡಿ. ಅವರು ಇರೋ ಡೆಡ್ಲಿ ಆಕ್ಸಿಡೆಂಟಲ್ಲಿ ಲೆಫ್ಟಲ್ಲಿ ಆಗಿರೋವಂಥದ್ದು ತಾವು ನೋಡ್ತಾ ಇದ್ದಾರೆ. ಅವರು ಮೈಸೂರಿಂದ ಬರ್ತಾ ಇದ್ರು ಅಂತಂದ್ರೆ ಲೆಫ್ಟಲ್ಲಿ ಇದ್ದಾರೆ ಅವರು. ಮೋಸ್ಟ್ಲಿ ಆ ಲೆಫ್ಟಲ್ಲೇ ಚಪ್ಪಲಿ ಎಲ್ಲ ಅಲ್ಲೇ ಬಿದ್ದಿರುವಂಥದ್ದು. ಬೈಕ್ ಕೂಡ ಇಲ್ಲೇ ಬಿದ್ದಿತ್ತಂತೆ. ತಾವೇನು ನೋಡ್ತಾ ಇದ್ದಾರೆ, ನೆನ್ನೆ ಎತ್ಕೊಂಡು ಹೋಗಿದ್ದಾರೆ ಬೈಕು ಸಂಬಂಧಪಟ್ಟಂಥ ಅಧಿಕಾರಿಗಳು. ತಾವೇನು ನೋಡ್ತಾ ನೋಡಿ, ಪಾಪ ಹುಡುಗನ ಚಪ್ಪಲಿ ಕೂಡ ಇಲ್ಲೇ ಬಿದ್ದಿರೋವಂಥದ್ದು. ನಿಜವಲ್ಲೂ ಯಾರಿಗೆ ಆದ್ರೂ ನೋಡಿ, ತಾವು ನೋಡ್ತಾ ಇದ್ದೀರಾ ಇಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಇನ್ನು ಮುಂದೆ ಇದು ಬನ್ನೂರು, ಮೆಳ್ಳಹಳ್ಳಿ ಮತ್ತು ಬನ್ನೂರು, ಈ ಕಡೆಯಿಂದ ಮೈಸೂರು ಮತ್ತು ಇಲ್ಲಿ ನೆಕ್ಸ್ಟ್ ಇರುವಂಥ ವಾಜಮಂಗ್ಲ ಡೌನ್, ಫುಲ್ ಡೌನ್. ಇದು ಅಲಗೈನುಂಡಿ ಊರೊಳಗಡೆ ಹೋಗ್ತಿದ್ದು. ತಾವೇನು ನೋಡ್ತಾ ಇದ್ದೀರಾ, ಒಬ್ಬೊಬ್ಬರು ನಂತರ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಆಗಿರೋ ಆಕ್ಸಿಡೆಂಟ್ ಅಂತೂ ಭಾಳ ಕರುಣಾಜನಕ, ಚಿಂತಾಜನಕ ನಿಜವೂ. ತಾವು ನೋಡ್ತಾ ಇದ್ದೀರಾ ನೋಡಿ, ಇನ್ನೊಬ್ರು ಚಪ್ಪಲಿ ನೋಡಿ, ಇಬ್ಬರದು ಚಪ್ಪಲಿ ಕೂಡ ಒಂದೊಂದು ಪಾದರಕ್ಷೆಗಳು ಇಲ್ಲಿ ಬಿದ್ದಿರೋಂಥ ತಾವು ನೋಡ್ತಾ ಇದ್ದೀರಾ. ಅವಶೇಷಗಳು ಏನಿದೆ ಅಂತ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಲು ಮತ್ತು ಕರೆಂಟ್ ವ್ಯವಸ್ಥೆ ಈ ಕಡೆ ಮಾತ್ರ ಇದೆ. ನಾವು ನೋಡ್ತಾ ಇದ್ರಲ್ಲ, ಈ ಕಡೆ ಮಾತ್ರ ಇದೆ. ಆದರೆ ಮುಂದೆ ಅಲ್ಲೆಲ್ಲೂ ಕೂಡ ಮುಂದೆ ಕರೆಂಟ್ ಇಲ್ಲ, ಇಲ್ಲೂ ಕೂಡ ಕರೆಂಟ್ ವ್ಯವಸ್ಥೆ ಇಲ್ಲ. ಇಲ್ಲಿ ಸಿಕ್ಕಾಬಿಟ್ಟು ಡೆಡ್ಲಿ ಆಕ್ಸಿಡೆಂಟ್ ಆಗುವಂಥ ಜಾಗ ಅಂತ ತಾವು ನೋಡ್ತಾ ಇದ್ದೀವಿ ನೋಡಿ. ಇಲ್ಲಿ ಪಾಪ ಯಾರ್ದೋ ನೆನ್ನೆ ಬೈಕ್ ಆಕ್ಸಿಡೆಂಟ್ ಆದಂಥ ಯುವಕರದು ಚಪ್ಪಲಿ ಕೂಡ ಇಲ್ಲೇ ಇದೆ. ತಾವು ನೋಡ್ತಾ ಇದ್ರಿ. ಯಾರ್ದು ಏನು ಗೊತ್ತಿಲ್ಲ, ಅದರಲ್ಲಿ ಇಬ್ಬರು ಯುವಕರಲ್ಲಿ ಯಾರ್ದು ಗೊತ್ತಿಲ್ಲ. ಇದು ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂಥ ರಕ್ತದ ಮಡು ಕೂಡ ಆಗಿದೆ. ತಾವು ನೋಡ್ತಾ ಇದ್ದೀರಾ. ಇದು ವಾಜಮಂಗ್ಲ ಡೌನು ಆಯ್ತಾ. ಒಳಗಡೆ ಕರೆಂಟ್, ಊರಿನ ಒಳಗಡೆ ಎಂಟ್ರೆನ್ಸ್ ಒಳಗಡೆ ಕರೆಂಟ್ ಇದೆ. ಬಟ್ ಇಲ್ಲಿ ಮಾತ್ರ ಎಲ್ಲೂ ಕೂಡ ಬೀದಿ ದೀಪಗಳು ಎಲ್ಲೂ ಇಲ್ಲ. ಪಂಚಾಯತಿ ವ್ಯಾಪ್ತಿನಲ್ಲಿ ಅವರ ಒಂದು ಲಿಮಿಟ್ಸ್ ಅಲ್ಲಿ ರಸ್ತೆ ಬದಿಯೂ ಕೂಡ ಬೀದಿ ದೀಪ ಹಾಕಬೇಕು ಅನ್ನೋದು ಕೂಡ ಇದೆ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನೋಡಿ, ನಿಜವಲ್ಲೂ ಆ ಒಂದು ಚಿಂತಾಜನಕವಾದಂಥ ದಾರುಣ ಒಂದು ಆಕ್ಸಿಡೆಂಟು, ಡೆಡ್ಲಿ ಆಕ್ಸಿಡೆಂಟ್ಗೆ ಇದೇ ಜಾಗದಲ್ಲಿ ಆಗಿರುವಂಥದ್ದು. ಒಂದಷ್ಟು ಪೊಲೀಸ್ ಮಾದರಿಗಳು ಕೂಡ ಆಗುತ್ತೆ. ಚಪ್ಪಲಿಗಳು ಕೂಡ ಅಲ್ಲೇ ಇದೆ ಯುವಕರದು. ಪಾಪ ಒಬ್ಬ KB ಇಂಜಿನಿಯರು, ಬನ್ನೂರಿನ JE ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಆಗಿ ನಾವು ಮಾಡ್ತಾ ಇದ್ರು ಪಾಪ ಧನುಷ್, ಬನ್ನೂರು KB ಇಲಾಖೆ. ಇಲ್ಲಿ ನಿನ್ನೆ ಆಗಿರೋಂಥ ಆಕ್ಸಿಡೆಂಟು ಮೊನ್ನೆ ಆಗಿರೋಂಥ ಆಕ್ಸಿಡೆಂಟು ಭಾಳ ಡೆಡ್ಲಿ ಆಕ್ಸಿಡೆಂಟ್. ನಿನ್ನೆ ಬೈಕ್ನ ತೊಗೊಂಡೋಗಿದ್ದಾರೆ ಅಂತ ಕೂಡ ಇಲ್ಲಿಂದ ಗ್ರಾಮಸ್ಥರು ಹೇಳ್ತಿರೋದು ತಾವು ನೋಡ್ತಾ ಇದ್ದೀರಾ. ಭಾಳ ಒಂದು ಹೆಲ್ಮೆಟ್ ಆಗ್ತಾ ಇರೋದು ಭಾಳ ಸಮಸ್ಯೆ ಇದೆ. ನಮ್ಮ ಯುವಕರು ಹೆಲ್ಮೆಟ್ ಆಗ್ತಾ ಇರೋದೇ ಸಮಸ್ಯೆ ನೋಡಿ. ಇದು ಏನು ನೋಡ್ತಾ ಇದ್ದೀರಾ, ಇಲ್ಲಿ ತಾವು ನೋಡ್ತಾ ಇದ್ದೀರಾ ಹೆವಿ ಟ್ರಾಫಿಕ್. ಯಾಕೆ ಇದು ಕನಕಪುರ ಬೆಂಗಳೂರು ಆದ್ರಿಂದ ಹೆವಿ ಟ್ರಾಫಿಕ್ ಆಗುತ್ತೆ. ಅತಿ ಹೆಚ್ಚು ಬೇಗ ಇದನ್ನ ರಸ್ತೆ ಅಗಲೀಕರಣಗಳಾಗಬೇಕು. ತಾವು ನೋಡ್ತಾ ಇದ್ದೀರಿ ನೋಡಿ. ಇದು ಅಲಗೈನುಂಡಿ. ಏನಿಲ್ಲ ಹಂಸ ಹಾಕ್ಬೇಕಾ? ಹಾ ನೋಡಿ, ಹಂಸು ಅಟ್ಲೀಸ್ಟ್ ನೋಡಿ ಅವರ ಗ್ರಾಮದ ಒಂದು ನ್ಯಾರು ಕಡೆ ಒಂದು ಹಂಸ ಹಾಕ್ಬೇಕು. ಯಾಕೆಂದ್ರೆ ಸಡನ್ ಆಗಿ ಕೂಡ ಬರ್ತಾರೆ ನೋಡಿ. ಇದು ಅಲಗೈನುಂಡಿ ಗ್ರಾಮ, ಅಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಮೇನ್ ಆಗಿ ಇಲ್ಲಿ ಹಂಸ ಹಾಕ್ಬೇಕು ಅನ್ನೋದು ಕೂಡ ಪಾಪ ಅವ್ರು ಕೇಳ್ಕೊತಾ ಇದ್ದಾರೆ. ಅತಿ ಹೆಚ್ಚು ಮಾದಿಗ ಸಮುದಾಯ ಇರುವಂತಹ ಒಂದು ಗ್ರಾಮ ಇರ್ತಾವೆ ನೋಡ್ತಾ ಇದ್ದೀರಾ.